ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಕಾರಣ ಅಂದರೆ ನಮ್ಮೂರಲ್ಲಿ ಹಬ್ಬ ಇದೆ, ಜಾತ್ರೆ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ತುಂಬ ದಿನದೇ ಆಗೋಗಿರುತ್ತೆ. ಒಂದು 2-3 ದಿನ ಹಿಂದೆ ಮಾಡ್ಕೊಂಡಿರೋ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. 3-4 ದಿನದ ಹಿಂದೆ ನಾನು ಈ ವಿಡಿಯೋನೆಲ್ಲ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ 2-3 ದಿವಸದ ವಿಡಿಯೋನು ಸ್ವಲ್ಪ ಕ್ಲಿಪ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಅದನ್ನೆಲ್ಲ ಸೇರಿಸ್ಬಿಟ್ಟು ಇವತ್ತಿನ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ. ಇದು ಏನೆಲ್ಲ ಕಾರ್ಯಕ್ರಮ ಇದೆ, ಹಾಗೆ ಮನೆ ಕ್ಲೀನ್ ಜೊತೆ ಇನ್ನೂ ಏನೇನು ಕೆಲಸ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಹೇಳ್ಕೊತಾ ಹೋಗ್ತೀನಿ. ಹಾಗೆ ಇವತ್ತು ಹಬ್ಬ ಅಂದರೆ ನಾನು ಸೋಮವಾರ ಮಂಗಳವಾರ ಹಬ್ಬ ಇರುತ್ತೆ. ಇವತ್ತು ನಾನು ಸೋಮವಾರ ಆಗಿರೋದ್ರಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. 2-3 ದಿನದ ಹಿಂದೆ ಮಾಡ್ಕೊಂಡಿದ್ದೆ, ಆದರೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಸಾಲ್ತಿರ್ಲಿಲ್ಲ. ಮನೆ ಕೆಲಸ ಅಂದರೆ ಗೊತ್ತಲ್ಲ, ಅದು ಬೇರೆ ಮಕ್ಕಳೆಲ್ಲ ಮನೇಲಿದ್ದಾರೆ ರಜಾ ಅಂತ, ಇನ್ನು ಅವ್ರು ನೋಡಿಕೊಂಡು ಮನೆ ಕ್ಲೀನ್ ಮಾಡೋದೇ ದೊಡ್ಡ ಕಷ್ಟ ಹೋಗಿತ್ತು. ಇನ್ನು ಮನೆ ಒಳಗಡೆ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಹಾಗೆ ಆಚೆಗಡೆ ಸ್ವಲ್ಪ ಮಳೆಯೆಲ್ಲ ಬಂದು ಗೇಟೆಲ್ಲ ಸ್ವಲ್ಪ ತುಕ್ಕು ಹಿಡಿತಾ ಇದೆ. ಅವಾಗೆ ಈ ಮನೆ ಡೋರು ಮಾತ್ರ ಸ್ವಲ್ಪ ಬ್ಲಾಕ್ ಆಗ್ತಾಯಿತ್ತು, ಅದು ನೀರು ಬಿದ್ದು ಅನಿಸುತ್ತೆ. ಅದಕ್ಕೋಸ್ಕರಪ್ಪ ಅದನ್ನೆಲ್ಲ ಉಜ್ಜಿ ಹಬ್ಬ ಇರೋದ್ರಿಂದ ಎಲ್ಲಕ್ಕೂ ಸ್ವಲ್ಪ ಪೇಂಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಪೇಂಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವೇ ಮನೆಯಲ್ಲೇ ಇದ್ವಿ. ಹಾಗೆ ನಮ್ಮ ಮೈದ್ನ ಫ್ರೆಂಡ್ಸ್ ಆಯ್ತಾ ಇದ್ದರು ಮನೇಲೇ. ಅದಕ್ಕೋಸ್ಕರ 3 ಜನನು ಸೇರಿಕೊಂಡು ಪೇಂಟ್ನ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಬಣ್ಣನ ಕಲಿಸ್ಕೊಟ್ಟು ಅವರು ಸಹಿತ ಆಚೆ ಗೇಟಿಗೆ ಹೊಡಿತಾ ಇದ್ರು. ನಾವು ಸ್ವಲ್ಪ ಡೋರು ಬ್ಲಾಕ್ ಆಗಿರೋದ್ರಿಂದ ಸ್ವಲ್ಪ ಉಜ್ಜಿಬಿಟ್ಟು ಅದನ್ನು ಹಚ್ಚಿ ಅಂತ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಬ್ಲಾಕ್ ಆಗಿರೋದನ್ನು ನಾವು MD ಪೇಪರ್ ತೊಗೊಂಡು ಸ್ವಲ್ಪ ಲೈಟಾಗಿ ಉಜ್ತಾ ಇದ್ವಿ, ವೈಟ್ ಕಾಣೋ ತನಕ ಉಜ್ಜಿ ಆಮೇಲೆ ಅದನ್ನು ಹಚ್ಚೋಣ ಅಂತ ಅಂದ್ಬಿಟ್ಟು ಉಜ್ತಾ ಇದ್ದ ನನ್ನ ಮೈದನ್ನ. ಹಾಗೆ ನಾನು ಸಹಿತ ಸ್ವಲ್ಪ ಬಣ್ಣ ಹೊಡೆಯೋಣ ಅಂತ ಅಂದ್ಬಿಟ್ಟು ಅವನು ಸ್ವಲ್ಪ ನನ್ನ ಅವ್ರ ಫ್ರೆಂಡು ಸ್ವಲ್ಪ ಆ ಕಡೆ ಈ ಕಡೆ ಹೊರಡ್ತಿದ್ರು. ನಾನು ಸ್ವಲ್ಪ ಅವ್ರ ಜೊತೆ ಸೇರಿಕೊಂಡು ನಾನು ಸಹಿತ ಪೇಂಟ್ನ ಮಾಡಿದೆ. ಹಾಗೆ ಎಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಮನೆಗಡೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಣ್ಣ ಇರೋದ್ರಿಂದ ಎಲ್ಲ ಗೇಟ್ಗಳಿಗೂ ಸಹಿತ ಬಣ್ಣನ ಹಚ್ಚಿ ಆಮೇಲೆ ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಹಾಗೆ ಮಳೆ ತುಂಬ ಬೀಳ್ತಾ ಇರೋದ್ರಿಂದ ಗೇಟಿಗೆ ಫುಲ್ ತುಕ್ಕಿಡ್ದು ಅಲ್ಲಲ್ಲ ಹೋಲ್ ಟೈಪೆಲ್ಲ ಹಾಕಿಬಿಟ್ಟಿದ್ವು. ಅದಕ್ಕೆ ಸ್ವಲ್ಪ MC ಎಲ್ಲ ಬರುತ್ತೆ ಕಬ್ಬಣ ಹಚ್ಚೋದೇ, ಅದನ್ನು ಹಚ್ಚಿಬಿಟ್ಟು ಇನ್ನೇನು ಪೇಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಪೇಂಟ್ನ ಮಾಡ್ತಾಯಿದ್ವಿ. ಹಾಗೆ ನನ್ನ ಜೊತೆ ಇವನೊಬ್ಬ ಇದ್ದಾನೆ, ಅವನು ಎನಿ ಟೈಮ್ ಫೋನಲ್ಲಿ ಮಾತಾಡ್ತಿರೋದ್ರಿಂದ ಅವನದು ಸಹಿತ ಅವ್ನ ಫ್ರೆಂಡು ವೀಡಿಯೋನ ಮಾಡ್ತಾಯಿದ್ದ. ಎನಿ ಟೈಮ್ ನಾವೆಲ್ಲ ಕೆಲಸ ಮಾಡ್ತಾಯಿದ್ರೆ, ನಾವೆಲ್ಲ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಅವ್ನು ಎನಿ ಟೈಮ್ ಫೋನಲ್ಲೇ ಮಾತಾಡಿಕೊಂಡು ಮುಳುಗೋಗಿರ್ತಾನೆ. ಹಾಗೆ ಮಕ್ಕಳು ಸಹಿತ ನಾವು ಬಣ್ಣ ಹೊಡಿತೀವಿ ಕೊಡು ಅಂತ ಅದೊಂದು ದಾಂದ್ಲಿ. ಮಕ್ಕಳು ಮನೇಲಿರೋದ್ರಿಂದ ಯಾವ ಕೆಲಸ ಮಾಡೋದಕ್ಕೂ ಸಹಿತ ಆಗ್ತಿಲ್ಲ. ಇನ್ನು ಸ್ಕೂಲಿಗೆ ಸೇರಿಸೋ ತನಕ ಮುಗಿದ ಕೆಲಸನೇ. ಈ ಹಬ್ಬ ಎಲ್ಲ ಮುಗಿದ್ಮೇಲೆ ಸ್ಕೂಲಿಗೆ ಸೇರಿಸ್ಬೇಕು. ಹಾಗೆ ಮಕ್ಕಳು ಮನೇಲಿರೋದಕ್ಕೆ ಅವ್ರು ಸುಮ್ಮನಂತರೂ ಇರೋದಿಲ್ಲ ನೋಡಿ. ಫೋನಲ್ಲಿ ಎನಿ ಟೈಮ್ ಮಾತಾಡ್ಕೊತಾನೆ ಕೂತಿರ್ತಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಜೊತೆ ಮಾತಾಡ್ಕೊತ ನಿಂತ್ಕೊಂಡ್ರೆ ಇವನೊಬ್ಬನೇ ಸಪ್ರೇಟಾಗಿ ಫೋನಲ್ಲಿ ಮಾತಾಡ್ಕೊತ ಕೂತಿರ್ತಾನೆ ಅಂತಂದ್ಬಿಟ್ಟು ನಮ್ಮ ಇದನ್ನ ಹಾಗೆ ಇನ್ನೊಬ್ಬರೆಲ್ಲ ಕೂತ್ಕೊಂಡು ವೀಡಿಯೋನ ಮಾಡ್ತಾಯಿದ್ರು. ಎನಿ ಟೈಮ್ ಬರೀ ಮಾತಾಡ್ಕೊತಾನೆ ಇರ್ತೀರೋ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂದ್ರೂ ಕೇಳ್ತಾ ಇಲ್ಲಲ್ಲ ಅಂದರೆ ಅಯ್ಯೋ ಇದ್ದಿದ್ದೆ ಬಿಡು ಅಂತ ಅಂದ್ಬಿಟ್ಟು ಇನ್ನೇನು ಒಂದು ಫೋನಾಗ ಮಾತಾಡ್ಕೊತ ಇದ್ದ. ಹಾಗೆ ಮಕ್ಕಳು ಹೇಳ್ದಂಗೆ ಪೇಂಟ್ ಹೊಡಿತೀವಿ ಕೊಡು ಕಡ್ಡಿ ತೊಗೊಂಡು ಎಲ್ಲೆಲ್ಲಿ ಗೇಟ್ ಸಿಗುತ್ತೋ ಅದಕ್ಕೆಲ್ಲ ಅವ್ರು ಬಣ್ಣನ ಹೊಡಿತಾಯಿದ್ರು. ನಾವು ಅದನ್ನು ನೋಡ್ಕೊಳ್ಳೋದೇ ಆಗೋಯ್ತು, ಯಾಕೆಂದರೆ ಅವ್ರು ಸುಮ್ಮನೆ ಕೂರ್ತಿರ್ಲಿಲ್ಲ. ಎಲ್ಲಿ ಬಣ್ಣ ಸಿಗುತ್ತೆ ಅದನ್ನು ಕಡ್ಡಿಲಾದರೂ ಹಚ್ತೀನಿ ಅಂತ ಅಂದ್ಬಿಟ್ಟು ಅವರು ಸಹಿತ ಬಣ್ಣ ಹಚ್ಚೋದಕ್ಕೋಸ್ಕರ ಹೋಗ್ತಾಯಿದ್ರು. ಇನ್ನು ಅವ್ರನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ನಮ್ಮ ಮೈದ್ನವರೆಲ್ಲ ಹೊರಗಡೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಸ್ವಲ್ಪ ಪೇಂಟ್ನ ಹಚ್ಕೊಟ್ಟು ಹೋಗಿಬಿಡಿ ನೀವು ಅಂತ ಅಂದ್ಬಿಟ್ಟು ನಾನು ಒಂಥರ ಬಿಡ್ತಾನೆ ಇರಲಿಲ್ಲ. 3-4 ದಿವಸದಿಂದ ಬಣ್ಣ ಹೊಡ್ಕೊಡಿ ಅಂತ ತುಂಬಾ ಹಿಂಸೆ ಕೊಡ್ತಾಯಿದ್ದೆ ಅವರಿಗೆ. ಅವ್ರೇನು ನಮ್ಮ ಕೈಗೆ ಸಿಗ್ತಿದ್ದಿಲ್ಲ. ಇವತ್ತು ಇಂತೂ ಸಿಕ್ಕರು. ಅದಕ್ಕೋಸ್ಕರ ಅಷ್ಟ್ರ ಕೈಲಿ ಇಟ್ಕೊಂಡು ಅದು ಬೇರೆ ಎಲ್ಲ ಹೋಗಬೇಕು ಅಂದಕ್ಕೆ ಅಷ್ಟ್ರಿಗೂ ಸಹಿತ ಬಣ್ಣನ ಕಲಿಸ್ಕೊಟ್ಟು ಒಬ್ಬೊಬ್ಬರು ಒಂದು ಕಡೆಯಿಂದ ಹೊಡ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಅಷ್ಟ್ರು ಸಹಿತ ಬಣ್ಣನ ಹೊಡಿಯೋದಕ್ಕೆ ತಯಾರಿ ಆದ್ವಿ. ಹಬ್ಬ ಇರೋದಕ್ಕೋಸ್ಕರನೇ ಅದೆಲ್ಲ ಬಣ್ಣ ಹೊಡಿತಾ ಇದ್ದಿದ್ದು. ಹಾಗೆ ಮಳೆಗೆ ತುಕ್ಕಿಡಿತಾ ಇತ್ತಲ್ಲ ಅದಕ್ಕೋಸ್ಕರ. ಹಾಗೆ ಇದು ನೋಡಿ ಅದೇ ಡೋರ್ ಬಂದುಬಿಟ್ಟು ಅದೇ ಬ್ಲಾಕ್ ಆಗಿದೆ ಅನ್ನೋದಕ್ಕೋಸ್ಕರ ಅದೇನೋ ಆಯಿಲ್ ಟೈಪಲ್ಲಿ ಸಿಗುತ್ತೆ, ಅದನ್ನು ಹಚ್ತಾ ಇದ್ದಾನೆ. ಅದೇನೋ ಬಟ್ಟೆ ಒಳಗಡೆ ತಿಕ್ಕಬೇಕಂತೆ, ಆ ಥರ ತಿಕ್ಕಿದರೆ ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತರಿಸ್ಬಿಟ್ಟು ಡೋರಿಗೆ ಹಚ್ತಾ ಇರೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಇನ್ನೊಂದು ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮನೆ ರಂಗೋಲಿ ಎಲ್ಲ ಬಿಡೋಣ ಅಂತಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಆಚೆ ರಂಗೋಲಿ ಎಲ್ಲ ಹಾಕ್ತೆ. ಹಾಗೆ ಬಣ್ಣ ಅಂದರೆ ಉದಿಸ್ಲಿಗೆಲ್ಲ ಬಣ್ಣನ ಹಾಕ್ತಿದ್ದು ನೈಟ್ ಹೊತ್ತೆ ಹಾಕ್ತಾಯಿದ್ರೆ ವೀಡಿಯೋಸ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಸುಮ್ಮನಾದೆ. ಇನ್ನು ಬೆಳಗ್ಗೆ ಎದ್ದು ಹಾಲು ಕರೆದು ಕೊಟ್ಟು ಕಳಿಸಿ ಇನ್ನು ಮುಂದಿನ ಕೆಲಸ ಏನು ಮಾಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಹಾಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿಬಿಟ್ಟು ಇನ್ನು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಡೋರ್ಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಹಾಗೆ ಇನ್ನು ಆಚೆಗಡೆ ಸಹಿತ ರಂಗೋಲಿಯನ್ನು ಬಿಟ್ಟು ಅಷ್ಟು ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋನ ಮಾತ್ರ ಮಾಡ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ರಂಗೋಲಿ ಬಣ್ಣ ಅದು ಹಾಕಿ ಇನ್ನು ನೆಕ್ಸ್ಟ್ ಈ ಥರ ಕಾಣಿಸ್ತಾ ಇತ್ತು. ಇನ್ನು ನಮ್ಮ ಮನೆ ಆಚೆ ರಂಗೋಲಿ ಎಲ್ಲ ಹಾಕಿ ಇದು ಅಂದರೆ ಹಬ್ಬ ಇದೆಯಲ್ಲ ಸೋಮವಾರ ಇದ್ದು ಬ್ಲಾಗ್ ಇದು.
ಸೋಮವಾರ ದಿವಸದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರಿ. ಸೋಮವಾರ ದಿವಸ ಸಿಹಿ ಊಟ ಅಲ್ಲ, ಅವತ್ತಿನ ದಿವಸ ನಾನು ಮಾಡ್ಕೊಂಡಿರೋದು. ಇನ್ನು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಇನ್ನು ಮಾವಿನ ತೋರಣ ಎಲ್ಲ ಕಟ್ಟಬೇಕು, ಹಾಗೆ ಬಾಗಿಲಿಗೆ ಹಾರ ಎಲ್ಲ ಹಾಕಬೇಕು ಅಂತ ಅಂದ್ಬಿಟ್ಟು ನಾನು ಇನ್ನೂ ಮಕ್ಕಳೆಲ್ಲ ಲೇಟಾಗಿ ಮಲಗಿದ್ರು, ಅದಕ್ಕೋಸ್ಕರ ಇನ್ನೂ ಮಲ್ಕೊಂಡೇ ಇದ್ದರು. ನಾನು ಇನ್ನೇನು ಅಂತ ಅಂದ್ಬಿಟ್ಟು ಅವ್ರು ಒಳಗಡೆ ಇರೋದ್ರಿಂದ ನಾನು ಆಚೆಗಡೆ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಇನ್ನೇನು ಮಾವಿನ ಸೊಪ್ಪು ಬೇವಿನ ಸೊಪ್ಪು ತರೋದಕ್ಕೆ ನನ್ನ ಮೈದನವ್ರಿಗೆಲ್ಲ ಕಳಿಸ್ಬೇಕು ಅಂತಂದ್ಬಿಟ್ಟು ಅವ್ರಿಗೆ ಒತ್ತಾಯ ಮಾಡ್ತಾಯಿದ್ದೆವು, ತರಬೇರಿ ಬೇಗ ಕಟ್ಟೋಣ, ಟೈಮ್ ಆಗುತ್ತೆ ಅಂತಂದ್ಬಿಟ್ಟು. ಇನ್ನು ಮೈ ತೊಗೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಇನ್ನೆಲ್ಲ ಕೆಲಸ ತುಂಬಾ ಇದೆ. ಹಾಗೆ ಸಿಹಿ ಅಡುಗೆ ಇರೋದ್ರಿಂದ ಏನಾದರೂ ಸ್ವೀಟ್ನ ಮಾಡಬೇಕಾಗಿತ್ತು. ಇನ್ನು ಒಳಗಡೆ ಬಂದುಬಿಟ್ಟು ಮಕ್ಕಳನ್ನೆಲ್ಲ ಎಬ್ಸಿ ಕಳಿಸಿ ಇನ್ನು ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇನ್ನು ಮನೆ ಒಳಗಡೆ ಕ್ಲೀನ್ ಮಾಡ್ತಾಯಿದ್ದೆ. ಸೋಫಾ ಕವರ್ ಎಲ್ಲ ಹಳೇದಿತ್ತು, ಅದನ್ನೆಲ್ಲ ಎತ್ತಿಟ್ಟು ಹಬ್ಬ ಅಲ್ಲ ಅಂತಂದ್ಬಿಟ್ಟು ಹೊಸದಿತ್ತು ಅದನ್ನು ಹಾಕ್ತಾಯಿದ್ದೆ. ಅದನ್ನೆಲ್ಲ ಹಾಕಿ ಹಾಗೆ ನೈಟ್ ಹೊತ್ತು ಮೆಹಂದಿ ಎಲ್ಲ ಹಾಕ್ಕೊಂಡೆ. ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ, ನೈಟು 2 ಗಂಟೆ ಆಗೋಯಿತು. ನಾನು ಆ ಬಾಗಿಲಿಗೆಲ್ಲ ಸ್ವಲ್ಪ ಬಣ್ಣ ಹಚ್ಚಿ, ಅಂದರೆ ಮಕ್ಕಳೆಲ್ಲ ಮಲಗಿದ ಮೇಲೆ ತಾನೇ ಅದು ಬಣ್ಣ ಹಚ್ಚಿದರೆ ಮತ್ತೆ ತುಳಿದು ಓಡಾಡ್ಬಿಡ್ತಾರೆ ಅಂತಂದ್ಬಿಟ್ಟು ಇನ್ನು ಅವರೆಲ್ಲ ಮಲ್ಕೊಳ್ಳೋ ತನಕ ಕಾದು ಅವ್ರು ಮಲ್ಕೊಳ್ಳೋದೆ 11 ಗಂಟೆ ಆಯಿತು. ಅವ್ರು ಮಲಗಿದ ಮೇಲೆ ನಾನು ಉದುಸ್ಲಿಗೆಲ್ಲ ಬಣ್ಣನ ಹಚ್ಚಿ ರಂಗೋಲಿ ಟೈಪ್ ವೈಟ್ ಬಣ್ಣದಲ್ಲೇ ಬರೆದೆ. ಅವ್ರು ಬರೆದು ಇನ್ನು ನಾನು ಕೈಗೆ ಮೆಹಂದಿ ಹಾಕ್ಕೊಂಡು ಮಲ್ಕೊಳ್ಳೋದ್ರು ನೈಟ್ 2 ಗಂಟೆ ಆಗೋಯಿತು. ಇನ್ನು ಮನೆ ಒಳಗಡೆ ಎಲ್ಲ ಕೆಲಸ ಇದೆ ಅಂತಂದ್ಬಿಟ್ಟು 2 ಗಂಟೆ ಆಯಿತು. ಬೆಳಗ್ಗೆ ಎದ್ದು ಮತ್ತಿನ್ನು ನನ್ನ ಕೆಲಸ ಸ್ಟಾರ್ಟು. ಹಾಗೆ ಸೋಫಾ ಸೆಟ್ಟೆಲ್ಲ ನೋಡಿದೆ, ಕ್ಲೀನ್ ಕಾಣಿಸ್ತಾ ಇತ್ತು. ವೈಟ್ ಆಗಿರೋದ್ರಿಂದ ತುಂಬ ಮಕ್ಕಳು ಗಲೀಜು ಮಾಡ್ತವೆ ಅಂತಂದ್ಬಿಟ್ಟು ಹಾಕಲ್ಲ ನಾನು. ಹಬ್ಬ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಇನ್ನೇನು ಹಬ್ಬಕ್ಕಲ್ಲ ಅಂತಂದ್ಬಿಟ್ಟು ಹಾಕಿದ್ದೀನಿ. ಇನ್ನು 2-3 ದಿವಸ ಅಷ್ಟೇ ಇರುತ್ತೆ, ಆಮೇಲೆ ಮತ್ತೆ ತೆಗೆದು ಅದೇ ಇದೆಯಲ್ಲ ಬಾಕಿ ಅದನ್ನು ಹಾಕ್ತೀನಿ. ಇದು 2-3 ದಿವಸ ಮಾತ್ರ ಇದನ್ನು ಹಾಕಿಬಿಡ್ತೀನಿ. ಇನ್ನು ನನ್ನ ಮಕ್ಕಳು ಮಾತ್ರ ಮನೇಲಿರೋದ್ರಿಂದ ದೊಡ್ಡ ತಲೆನೋವೇಯ. ಆ ಕಡೆ ಈ ಕಡೆ ಸುಮ್ಮನೆ ಓಡಾಡ್ತಾನೆ ಇರ್ತಾರೆ. ವೀಡಿಯೋ ಮಾಡ್ತಿದ್ದೀನಿ ಬರಬೇಡ್ರಪ್ಪ ಅಂದ್ರೂ ಕೇಳಲ್ಲ. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಮಕ್ಕಳಿದ್ದಾರೆ, ಸ್ಕೂಲಿಗೆ ಹೋಗೋ ತನಕ ಇದ್ದಿದ್ದೆ ಅಂತ ಅಂದ್ಬಿಟ್ಟು ನನ್ನ ವ್ಲಾಗ್ನ ನಾನು ಮಾಡ್ತಾಯಿದ್ದೆ. ಹಾಗೆ ಮನೆ ಕೆಲಸ ಎಲ್ಲ ಮಾಡಿ ಇನ್ನು ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಇನ್ನು ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ಸ್ವೀಟ್ ಅಡುಗೆ ಅಂತ ಹೇಳಿದ್ನಲ್ಲ, ಹಾಗೆ ಸ್ವೀಟ್ ಅಡುಗೆ ಸಹಿತ ಮಾಡಬೇಕು ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ. ಹಾಗೆ ರೂಮು ಅವೆಲ್ಲ ಅಂದರೆ ಧೂಳೆಲ್ಲ ಹೊಡೆದು ಹಾಗೆ ಮೇಲೆಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೆ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಹಾಗೆ ಅಂದರೆ ಸೋಫಾ ಕವರೆಲ್ಲ ಹಳೇದೆಲ್ಲ ಇತ್ತಲ್ಲ ಅದನ್ನೆಲ್ಲ ಎತ್ತಿಟ್ಟು ಆಮೇಲೆ ಹಬ್ಬ ಆದಮೇಲೆ ಮತ್ತೆ ತಗೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ತೆಗೆದಿಡ್ತಾಯಿದ್ದೆ. ಇನ್ನು ರೂಮಲ್ಲಿ ಎಲ್ಲ ಬೆಡ್ಶೀಟು ದಿಂಬು ಎಲ್ಲ ಹಾಗೆ ಬಿಟ್ಟಿದ್ವಿ. ಇನ್ನೆಲ್ಲದನ್ನು ಸಹಿತ ಇವಾಗ ಕ್ಲೀನ್ ಮಾಡಿಕೊಂಡು ಇನ್ನೇನು ಕಸ ಗುಡಿಸಿ ನೆಲ ಒರೆಸೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇನ್ನು ರೂಮ್ನು ಸಹಿತ ಕ್ಲೀನ್ ಮಾಡಿರಲಿಲ್ಲ. ಇನ್ನು ನೆಂಟರೆಲ್ಲ ಬರ್ತಾರೆ, ಅದಕ್ಕೋಸ್ಕರ ಫಸ್ಟಿಗೆಲ್ಲ ಕ್ಲೀನಾಗಿರಬೇಕು ಅಂತಂದ್ಬಿಟ್ಟು ಅಂದರೆ ಎಲ್ಲ ಮೇಲೆ ಧೂಳೆಲ್ಲ ಹೊಡ್ಕೊಂಡಿದ್ದೆ, ಎಲ್ಲ ಎತ್ತಿಟ್ಟಿದ್ದರಿಂದ ಎಲ್ಲವೂ ತೆಗೆದಿಡಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲ ತೆಗ್ದು ಇನ್ನು ಮಂಚನೂ ಸಹಿತ ಎಲ್ಲ ಬೆಡ್ಶೀಟೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಜೊತೆಗಿನ್ನು ಯಾರೂ ಇಲ್ಲ, ಅದಕ್ಕೋಸ್ಕರ ನಾನು ಒಬ್ಬಳೇ ಕೆಲಸ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿತ್ತು. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಎಷ್ಟೊತ್ತಾದರೂ ನಾನೇ ಮಾಡ್ಕೊಬೇಕಲ್ಲ ಅಂತಂದ್ಬಿಟ್ಟು ಇನ್ನೇನು ಕೆಲಸ ಮಾಡ್ತಾಯಿದ್ದೆ. ಹಾಗೆ ರೂಮೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶಪ್ ಆಗಬೇಕು. ಹಾಗೆ ಇವತ್ತು ಪೂಜೆ ಮಾಡೋದ್ರಿಂದ ಹಾಗೆ ಸ್ವೀಟ್ ಅಡುಗೆ ಬಂದುಬಿಟ್ಟು ನಾನು ಹೆಸರುಕಾಳು ಪಾಯಸ ಮಾಡೋಣ ಅಂದರೆ ತುಂಬ ದಿನವೇ ಆಗೋಗಿತ್ತು. ಶಾವಿಗೆ ಪಾಯಸ ಮಾಡೋಣ ಅಂದ್ಕೊಂಡೆ. ಹಾಗೆ ಹೋಳಿಗೆ ಮಾಡೋಣ ಅಂದೆ. ಇನ್ನು ಒಬ್ಬಳೇ ಏನು ಮಾಡ್ಕೊತ ಹೋಳಿಗೆ ಕೂರೋಕ್ಕಂತೂ ಆಗೋಲ್ಲ. ಪಾಯಸ ಅಂದರೆ ಎನಿ ಟೈಮ್ ಯಾವ ಹಬ್ಬಕ್ಕಂತೂ ಪಾಯಸ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಹೆಸರುಕಾಳು ಪಾಯಸ ಮಾಡೋಣ, ತನಗೆ ತುಂಬ ದಿನ ಆಗೋಗಿತ್ತು, ಹೆಸರುಕಾಳು ಪಾಯಸ ತಿನ್ನಬೇಕು ಅನಿಸ್ತಿತ್ತು. ಅದಕ್ಕೋಸ್ಕರ ಹೆಸರುಕಾಳು ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಇನ್ನೇನು ಪೂಜೆ ಗೀಜೆ ಮುಗಿಸಿ ನಾನು ನೈಟ್ ಊಟಕ್ಕೆ ಮಾಡಿಬಿಡೋಣ ಎಲ್ಲ ಅಡುಗೆನ ಅಂತಂದ್ಬಿಟ್ಟು ಸುಮ್ಮನಾದೆ. ಇನ್ನೇನು ಮತ್ತೆ ಸಂಜೆ ಹಾಗೆ ದೇವ್ರ ಮೆರವಣಿಗೆ ಎಲ್ಲ ಬರುತ್ತೆ, ಹಾಗೆ ನೈಟೆಲ್ಲ ಪೂಜೆ ಎಲ್ಲ ಮಾಡಿಸ್ಬೇಕು. ದೇವ್ರು ಎಷ್ಟೊತ್ತಿಗೆ ಬರ್ತವೆ ಏನು ಅಂದರೆ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ದೇವ್ರುಗಳು ಬರೋದು. ಯಾಕೆಂದರೆ ಎಲ್ಲ ಕಡೆ ಮೆರವಣಿಗೆ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಬರ್ತಾ ಎಲ್ಲ ಪೂಜೆ ಮಾಡಿಸ್ಬೇಕು. ಹೋಗ್ತಾ ಒಂದು 5-6 ಗಂಟೆಗೆ ಹೋಗ್ತವೆ, ಬರೋದ್ರೂ ಅಷ್ಟಾಗುತ್ತೆ. ಅಷ್ಟೋ ತನಕ ಕಾದಿದ್ದು ಪೂಜೆನ ಮಾಡಿಸ್ಬೇಕು. ಅದಕ್ಕೋಸ್ಕರ ಇನ್ನು ಮನೆಯೆಲ್ಲ ಕ್ಲೀನಾಗಿರುತ್ತೆ, ಮೆರವಣಿಗೆ ಇರುತ್ತೆ ನೈಟ್ ಹೊತ್ತು. ಇನ್ನು ಅದೆಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಅದೇ ಅಂದರೆ ಈ ಬ್ಲೌಸ್ ಬಂದುಬಿಟ್ಟು ಈ ಹಬ್ಬಕ್ಕೆ ನೈಟ್ ಕೂತ್ಕೊಂಡ್ಬಿಟ್ಟು ನಾವು ಗೊತ್ತಲ್ಲ ಟೈಲರ್ಗಳು ಹೇಗೆ ಅಂತ ಎಲ್ಲರದ್ದು ಬ್ಲೌಸ್ನು ಸ್ಟಿಚ್ ಮಾಡ್ತೀವಿ. ನಮ್ಮ ಬ್ಲೌಸ್ಗಳು ಮಾತ್ರ ನಾಳೆ ಹಬ್ಬ ಇದೆ, ನಾಳೆ ಮದುವೆ ಇದೆ ಅಂದಾಗ ಅವತ್ತಿನ ದಿವಸ ಬ್ಲೌಸ್ನ ಕಟ್ ಮಾಡಿಕೊಂಡು ಕೂತ್ಕೊಂಡು ನೈಟ್ 12 ಗಂಟೆ 2 ಗಂಟೆ ಆದ್ರೂ ಆ ಬ್ಲೌಸ್ನ ಅವಾಗ ಹೊಲ್ಕೊಂಡು ಹಾಕ್ಕೊತೀವಿ. ಯಾವ ಡಿಸೈನು ಮಾಡಲ್ಲ ಏನಿಲ್ಲ, ಸಾದಾ ಬ್ಲೌಸ್ನ ಹೊಲ್ಕೊಂಡು ಹಾಕ್ಕೊತೀವಿ. ಬೇರೆಯವ್ರಿಗಾದರೆ ಡಿಸೈನು ಟೈಮ್ ಇದ್ದರೆ ಮಾಡಿಕೊಡ್ತೀವಿ. ನಾವು ನಾಳೆ ಇದು ಫಂಕ್ಷನ್ ಅಂದಾಗ ಇವತ್ತಿನ ದಿವಸ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಯಾವ ಡಿಸೈನು ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ಸುಮ್ಮನೆ ಸಾದಾ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಅದು ಸುಮ್ಮನೆ ಸಾದಾ ಇಟ್ಬಿಟ್ಟು ಒಂದು ಕಟ್ಟೋದಿಟ್ಟೆ ಅಷ್ಟೇ. ಇನ್ನು ಆ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡು ನೈಟ್ ಅದು ಮಾಡಿಟ್ಟೆ. ಅದನ್ನು ಉಟ್ಕೊಳ್ಳೋಣ ಹಬ್ಬಕ್ಕೆ, ತುಂಬ ದಿನ ಆಗಿತ್ತು. ಆ ಸ್ಯಾರಿ ನನ್ನ ಹತ್ರ ಇರೋಕ್ಕತ್ತು, ಅಂದರೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ. ಹಾಗೆ ಹಳೆ ಸ್ಯಾರಿ ತುಂಬ ಇದೆ, ಆದರೆ ಬ್ಲೌಸ್ ಯಾವುದೆಲ್ಲ ಆಗ್ತಿರಲಿಲ್ಲ. ಅವಾಗೆಲ್ಲ ನೋಡ್ಕೊತ ಕೂತ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ನೈಟ್ ಹೊತ್ತು ಕೂತ್ಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿ ಇನ್ನು ಮಂಚ ಎಲ್ಲ ರೆಡಿ ಮಾಡಿದೆ. ಇನ್ನೆಲ್ಲ ಹಾಸಿಗೆ ಎಲ್ಲ ಕವರೆಲ್ಲ ಹಾಕಿದೆ. ಹಾಗೆ ಸಣ್ಣ ಬೆಡ್ಶೀಟ್ಗಳೆಲ್ಲ ಇದ್ವು,
ಇನ್ನು ನೆಂಟರೆಲ್ಲ ಬರ್ತಾರೆ ಅಂತಂದ್ಬಿಟ್ಟು ಎಲ್ಲ ಬೆಡ್ಶೀಟ್ಗಳ್ನ ಸಹಿತ ತಗೊಂಡಿದ್ದೆ. ಹಾಗೆ ನೆಂಟರೆಲ್ಲ ಬರ್ತಾರೆ ಅಂತಂದ್ಬಿಟ್ಟು ಬೆಡ್ಶೀಟು ಹಾಗೆ ಎಲ್ಲ ಸ್ವಲ್ಪ ತೊಳೆದು ಹಾಕಬೇಕಾಗಿತ್ತು. ಹಾಗೆ ನಮ್ಮ ಮೈದನ ಹುಡುಗರಿಗೆಲ್ಲ ಕರ್ಕೊಂಡೋಗಿ ಬೆಡ್ಶೀಟ್ ಅವೆಲ್ಲ ಸ್ವಲ್ಪ ತೊಳೆದು ಮಾಡಿ ಮೇಲೆ ಹಾಕಿ ಇನ್ನು ಮನೆ ಕ್ಲೀನ್ ಮಾಡ್ಕೊತಾ ಇರೋದು. ಹಾಗೆ ಮಿಷಿನ್ ತನಕ ನೈಟ್ ಹೊತ್ತು ಹಾಗೆ ಬಟ್ಟೆ ಹೊಲ್ದು ಹಾಗೆ ಎದ್ದು ಹೋಗ್ಬಿಟ್ಟೆ. ಹಾಗೆ ಇದು ಕಸ್ಟಮರ್ ಬ್ಲೌಸು, ಇನ್ನು ಅದನ್ನು ಸ್ವಲ್ಪ ಅರ್ಧ ಹೊಲ್ದು ಅರ್ಧಕ್ಕೆ ಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಅಂದರೆ ಟ್ಯಾಗ್ ಇಡಬೇಕು, ಫಾಲ್ಸ್ ಹಚ್ಚಬೇಕು ಸ್ಯಾರಿದು. ಇನ್ನೂ ಅದು ಆಗಿಲ್ಲ ಮಾಡೋದಕ್ಕೆ, ಅದಕ್ಕೆ ಸ್ವಲ್ಪ ಟೈಮ್ ಆಯಿತು ಅಂತಂದ್ಬಿಟ್ಟು ಇನ್ನೇನು ಮೇಲೇನಾದರೂ ಟೈಮ್ ಸಿಕ್ಕರೆ ಫಾಲ್ಸು ಬೇಕಾ ಹಾಗೆ ಟ್ಯಾಗ್ ಅದೆಲ್ಲ ಹಚ್ಚಿದ್ರಾಗುತ್ತೆ ಅಂತಂದ್ಬಿಟ್ಟು ಅವರು ಸಾದಾ ಹೇಳಿದರು. ಅಂದರೆ ಅವ್ರು ಯಾವಾಗಲೂ ಹಾಫ್ ತೋಳನ್ನ ಹೊಲಿಸ್ತಾಯಿದ್ರು. ಇವಾಗ ಮಾತ್ರ ನೋಡೋಣ ಇದೊಂದು ಬ್ಲೌಸ್ ಆದರೂ ಉದ್ದ ತೋಳು ಹೊಲ್ಕೊಡ್ರಿ ಅಂತಂದಿದ್ದಕ್ಕೆ ಹಾಗೆ ಉದ್ದ ತೋಳಿಟ್ಟು ಹೊಲಿದಿದ್ದೀನಿ. ಅದೇ ಇನ್ನೂ ಸ್ವಲ್ಪ ಕೆಲಸ ಇದೆ, ನೋಡೋಣ. ಆಮೇಲೆ ಟೈಮ್ ಸಿಕ್ಕರೆ ಅದನ್ನು ಸ್ವಲ್ಪ ರೆಡಿ ಮಾಡಬೇಕು. ಹಾಗೆ ಕಸ್ಟಮರು ಎಲ್ಲ ಬಟ್ಟೆಗಳೆಲ್ಲ ಇದ್ವು, ಅವೆಲ್ಲ ಸ್ವಲ್ಪ ಕೆಲವೊಂದನ್ನೆಲ್ಲ ಹೊಲ್ದು ಕೊಟ್ಟಿದ್ದೆ. ಇನ್ನೂ ಕೆಲವೊಂದು ಎರಡೆಲ್ಲ ಇದ್ವು, ಅವನ್ನೆಲ್ಲ ಸೈಡಿಗೆ ಮರ್ಚಿ ಇಟ್ಟೆ. ಇನ್ನೇನು ಹಬ್ಬ ಆದಮೇಲೆ ಹೊಲ್ಕೊಡೋದು, ಇನ್ನು ಹಬ್ಬ ಆಗೋದ್ರೊಳಗಡೆ ಆಗೋದಿಲ್ಲ ಅಂತಂದ್ಬಿಟ್ಟು ಎಲ್ಲ ತೆಗೆದಿಡ್ತಾ ಇದ್ದೆ. ಹಾಗೆ ನಾನೊಂದು ನೈಟಿನೂ ಸಹಿತ ತೊಗೊಂಡಿದ್ದೆ, ಇದನ್ನು ಹೊಲ್ಕೊಳ್ಳೋಣ, ಹಾಗೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ, ಸ್ಟಿಚಿಂಗ್ ಮಾಡೋದು. ಹಾಗೆ ಇದನ್ನು ಹಾಗೆ ಹಿಂದ್ಗಡೆ ಟ್ಯಾಗ್ ಬರುತ್ತಲ್ಲ ಆ ಥರ ಕಟ್ಟೋದನ್ನು ಇಟ್ಟು ತೋರಿಸೋಣ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಅದನ್ನು ಹಬ್ಬಕ್ಕೆ ಹೊಲ್ಕೊಳ್ಳೋಣ ಅಂತಂದ್ಬಿಟ್ಟು ಹೊಸದು ತೊಗೊಂಡೆ. ವೀಡಿಯೋ ಮಾಡ್ಕೊಳಕ್ಕಾಗೋದಿಲ್ಲ, ಇವಾಗ ಟೈಮ್ ಇಲ್ಲ ಅಂತಂದ್ಬಿಟ್ಟು ಅದನ್ನು ಸಹಿತ ನನ್ನ ಕೈಲಿ ಹೊಲಿಯೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಟೆ. ಇನ್ನು ಬಾಕಿ ನೈಟಿಗಳಿದಾವೆ ಅವನ್ನೇ ಹಾಕ್ಕೊಂಡ್ರಾಯ್ತು ಅಂತಂದ್ಬಿಟ್ಟು ನಾನು ಇನ್ನು ಸುಮ್ಮನಾಗಿ ಇನ್ನು ಅದೇ ನೈಟಿ ಬಿಟ್ಟು ಅತ್ಲಾಗೆ ಎಲ್ಲ ಎತ್ತಿಟ್ಟಿದ್ದೀನಿ. ಆ ವಿಡಿಯೋನ ಮಾಡಬೇಕು, ಅಂದರೆ ಹಿಂದ್ಗಡೆ ಟ್ಯಾಗ್ ಹಚ್ಚೋದು ಹೇಗೆ ಅಂತಂದ್ಬಿಟ್ಟು ನೈಟಿದ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಮನೆಯೆಲ್ಲ ಕೆಲಸ ಮುಗಿಸಿ ಇನ್ನು ನೈಟು ಮೆರವಣಿಗೆ ಅದೆಲ್ಲ ಇದೆ ಅಂತ ಹೇಳಿದ್ನಲ್ಲ, ಹಾಗೆ ಮನೆ ಕೆಲಸ, ಹಾಗೆ ಪೂಜೆ, ಹಾಗೆ ಏನೇನು ಅಡುಗೆ ಮಾಡಿದೆ ಅಂತ ಎಲ್ಲದನ್ನು ಸಹಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಕೆಲವೊಂದು ಹಾಗೆ ಇವಾಗ ನೈಟ್ ಮೆರವಣಿಗೆ ಇದ್ದಿದ್ದು ಫುಲ್ ವೀಡಿಯೋನ ಹಾಕೋಕ್ಕಾಗಿಲ್ಲ. ನೈಟ್ ಪೂಜೆ ಮಾಡಿಸಿದ್ದೆಲ್ಲ ಮಧ್ಯರಾತ್ರಿ ಆಗೋಯ್ತು. ಇನ್ನು ದೇವ್ರು ಹೋಗಬೇಕಾದ್ರೆ ನಾನು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿರೋದು. ಹಾಗೆ ನೆಕ್ಸ್ಟ್ ಏನೇನೆಲ್ಲ ಆಯಿತು, ಪೂಜೆ ಎಷ್ಟೊತ್ತಿಗೆ ಮಾಡಿಸಿದ್ವಿ, ಹಾಗೆ ನೆಕ್ಸ್ಟು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೇನು ಪೂಜೆ ಮಾಡಿಸ್ತೀವಿ, ಅಲ್ಲಿ ವ್ಲಾಗ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ನಿನ್ನಷ್ಟು ವೀಡಿಯೋ ಮಾಡೋದಕ್ಕೆ ನನಗೂ ಸಹಿತ ಸಪೋರ್ಟಿವ್ ಆಗಿ ಸಿಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ನಾನು ನೆಕ್ಸ್ಟು ಇನ್ನು ದೇವಸ್ಥಾನಕ್ಕೆ ಹೋಗೋದು, ಅಲ್ಲೇನು ಮಾಡಿದ್ವಿ, ಹಾಗೆ ಮನೆ ಅಡುಗೆ, ನೆಂಟರು ಎಲ್ಲದ್ರ ಬಗ್ಗೆಯೂ ಸಹಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.